ನಮ್ಗೆ 2 ವಾರಕ್ಕೇನೆ ನಮ್ಗೆ ಪ್ರತಿಯೊಂದು ನಮ್ಗೆಲ್ಲಾ ಕಾಣ್ತಾ ಬಂತು, ಗುಣನೂ ಆಗ್ತಾ ಬಂತು. ಇಲ್ಲಿಗ್ ಬಂದಾದ್ಮೇಲೆ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನೀಗ. ಹಂಗಾಗಿ ನಾವು ಸುಮಾರು ಒಂದು 6 ವರ್ಷ ಆಗಿತ್ತು ನನಗೆ ಈ ಕಾಯಿಲೆ ಶುರುವಾಗಿ. ಇಲ್ಲಿಗ್ ಬಂದ್ಮೇಲೆ ನಾನು ಒಂದ್ ವಾರ 10 ದಿವಸದೊಳಗಾಗಿ ನನಗೆ ಎಲ್ಲ ಕ್ಲಿಯರ್ ಆಗ್ತಾ ಬಂತು ನನಗೆ. ಈಗ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದ್ದೀನಿ ಈಗ. ಏನ್ ತೊಂದ್ರೆ ಏನಿಲ್ಲ. ಸಮಿ ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಆ ಈ ಮುನಿಯಪ್ಪ ಸ್ವಾಮಿ ಅವ್ರದ್ದು ದರ್ಶನ ಆಯ್ತು. ಬಸಪ್ಪನವ್ರದ್ದೆಲ್ಲ ವಹಿವಾಟ ನಡೀತಿತ್ತು. ನಾನು ಒಂದು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಸಡನ್ಲಿ ಇದೊಂದು ದೇವಸ್ಥಾನದ್ದು ಬಸಪ್ಪ ಅವ್ರದ್ದು ಒಂದು ಪಾದ ಕೊಟ್ಟಾಗ ನಮ್ಗೆ ಒಳ್ಳೇದಾಗತ್ತಲ್ವಾ, ಒಂದು ನಂಬಬಹುದಲ್ವಾ ಅನ್ನೋ ಒಂದು ಉದ್ದೇಶ ಇತ್ತು. ಆಗ ನಾನು ಒಂದು ಕಾಣಿಕೆ ಕೊಟ್ಟು ಆ ಪಾದ ಕೇಳಿದೆ. ಇಮಿಡಿಯೇಟ್ಲಿ ನನಗೆ ಪಾದ ಕೊಡ್ತು, ಬಲಗಾಲು ಕೈ ಒಳಗೆ ಹಿಡಿತು. ಆಗ ನನಗೆ ನಂಬಿಕೆ ಬಂತು. ಪರವಾಗಿಲ್ಲ, ನಾನು ಇಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಅನ್ಕೊಂಡೆ ನಾನು. ಮತ್ತೆ ನಾನು ತಿರುಗಿ ನಿಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಮತ್ತೆ ನಾನು ಆ ಮಾತ್ರೆ ಏನೂ ಕಾಣ್ತಿರ್ಲಿಲ್ಲ. ನಾನು ದಿವಸಕ್ಕೆ ಮಾತ್ರೆ ನುಂಗ್ತಾ ಇದ್ದಿದ್ದು ಅಂತಂದ್ರೆ 5ರಿಂದ 8 ಮಾತ್ರೆ ನುಂಗ್ತಾ ಇದ್ದೆ ನಾನು. ಇವತ್ತು ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಒಂದೇ ಒಂದು ಮಾತ್ರೆ ನುಂಗ್ತಾ ಇಲ್ಲ ಇವತ್ತು. ಇವಾಗ ತುಂಬಾ ಚೆನ್ನಾಗಿದ್ದೀನಿ ಇವಾಗ. ಚೆನ್ನಾಗಿದ್ದೀನಿ, ಏನು ತೊಂದ್ರೆ ಇಲ್ಲ. ನಮ್ಮ ಮುನಿಯಪ್ಪ ಸ್ವಾಮಿ ಮತ್ತೆ ನಮ್ಮ ತಾಯಿ ಚೌಡೇಶ್ವರಿ ಹ್ಮ್ ನನ್ನ ಇವತ್ತು ಆಶೀರ್ವಾದ ಕೊಟ್ಟು ಕಾಪಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಅವರು ಯಾರೇ ಆಗಿರ್ಲಿ, ನನ್ನ ಆತ್ಮೀಯಗಳು, ನನ್ನ ಅಣ್ಣ ತಮ್ಮ ಅಂತ ನಾನು ಅವ್ರಿಗೆ ಫ್ರೆಂಡ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿನವರೆಗಾಗಿ ನಾನು ನೋಡಿದ ಮಟ್ಟಿಗೆ ಎಲ್ಲೇ ಆಗಿರ್ಲಿ, ಟ್ರೈನಿಂಗ್ ಕೊಟ್ಟಿರೋದೇ ಆಗಿರ್ಲಿ, ಟ್ರೈನಿಂಗ್ ತಗೊಂಡಿರೋದೇ ಆಗಿರ್ಲಿ, ಅಂತ ಬಸಪ್ಪನ ನಾನು ಎಲ್ಲೂ ನಾನು ನೋಡೂ ಇಲ್ಲ, ನೋಡಕ್ ಆಗೋದು ಇಲ್ಲ. ಇಲ್ಲಿ ಪ್ರತ್ಯೇಕವಾಗಿ ನಾನ್ ನೋಡಿದಂತ ಬಸಪ್ಪ ಇವತ್ತು ಯಾರ್ಯಾರೋ ಬ್ಯಾಡ್ ಕಮೆಂಟ್ ಹಾಕ್ಬೋದು, ಇನ್ನೊಂದ್ ಮಾಡ್ಬೋದು, ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ನಾನು ಕಷ್ಟಪಟ್ಟಿರೋದು, ನಾನ್ ನೋವು ತಿಂದಿರೋದು, ಇಲ್ಲಿಗೆ ಬಂದ ಮೇಲೆ ನನ್ನ ಬಸಪ್ಪ ಏನು ಎತ್ತ ಅಂತ ನನಗೆ ಇವತ್ತು ನನ್ ಗರ್ವ ಆಗೈತೆ.